ಏನಕ್ಕ ಹಂಗ್ ನೋಡ್ತಾ ಇದೆಯಲ್ಲ? ಏನ್ ಮ್ಯಾಲೋ ಕೆಳಕ್ಕೂ ನೋಡ್ತಾ ಇದೆಯಲ್ಲ? ಏ ಅದೇ ಒಂದು 15-20 ದಿನ ಆಯ್ತು ನಮ್ಮ ಸಾಹೇಬ್ರವರಲ್ಲ, ಚಿಕ್ಕ ಸಾಹೇಬ್ರು ಮನೆ ತುಂಬಾನು ಸಿ ಕ್ಯಾಮ್ರಾನ ಹಾಕ್ಸಿದ್ರು. ಅದೇ ನಾವೆಲ್ಲ ಕಾಣಿಸ್ತೀವಲ್ಲ ಅಂತ ಕ್ಯಾಮ್ರಾನ ಹಾಕವ್ರೆ. ಈಗ ನಾವ್ ಇಲ್ಲಿ ಏನ್ ಮಾಡಿದ್ರು ಎಲ್ಲನೂ ಅವ್ರಿಗೆ ಗೊತ್ತಾಯ್ತದೆ. ಅದಕ್ಕೇನೆಯ ಸಿ ಕ್ಯಾಮ್ರಾನ ಫಿಟ್ ಮಾಡಿಸ್ಬಿಟ್ರದವ್ರು. ನಾನು ಅದಕ್ಕೆ ಹೆಂಗ್ ಕಾಣ್ತಾ ಇವನಿ ಅಂತ ಹೇಳ್ಬಿಟ್ಟು ಹಂಗೇನೆ ನೋಡ್ತಾ ಇದ್ದೆ. ನಾವಿಲ್ಲೇನಾರ ಅದು ಆ ಕ್ಯಾಮ್ರಾ ನೋಡಿದ್ರೆ ನಾವು ಹೋಗ್ಬಿಟ್ಟು ಅವ್ರ ಕಂಪ್ಯೂಟರ್ ಒಳಗಡೆ ಕಾಣಿಸ್ತೀವಿ. ಅದಕ್ಕೆ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರು ನೋಡ್ಲಿ ಅಂತ ಹೇಳ್ಬಿಟ್ಟು ಅವಾಗ ಬಂದ್ಬಿಟ್ಟು ಇಲ್ಲಿ ನಾನೇನಿಯ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಸ್ಮೈಲ್ ಕೊಡ್ತಾ ಇವನಿ. ಏನು ಮನೆ ತುಂಬಾ ಸಿ ಕ್ಯಾಮ್ರಾ ಹಾಕ್ಸವ್ರ? ಏನು ನಾವೆಲ್ಲ ಕಂಪ್ಯೂಟರ್ ಒಳಗಡೆ ಕಾಣಿಸ್ತೀವಾ? ಕಂಪ್ಯೂಟರ್ ಒಳಗಡೆ ಕಾಣಿಸ್ತೀವಿ ನಾವೆಲ್ಲರೂ. ಅದಕ್ಕೆ ನೀನು ಅಲ್ವಾ ನಾನು ನೋಡು ಸಾಹೇಬ್ರು ಗಮನಿಸ್ತಾ ಇರ್ತಾರೆ ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಕೂತ್ಕೊಂಡು ಕೆಲಸ ಮಾಡಬೇಕು ಅಂದ್ರೆ ನಾನೇನ್ ಮಾಡ್ತಾ ಇರ್ತೀನಿ ಅಂತ ನಮ್ಮ ಮಾವ ನೋಡ್ತಾನ. ಅಯ್ಯೋ ಏನು ಮಾಡೋದು ಇವಾಗ? ಮೊದಲೇ ನನಗೆ ಐಡಿಯಾನೇ ಬರಲಿಲ್ವಲ್ಲ ಸಿ ಕ್ಯಾಮ್ರಾ ಮನೆಗೆ ಹಾಕವ್ರೆ ಅಂತ ಹೇಳ್ಬಿಟ್ಟು. ಈ ಕೆಲಸದವ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ನನಗೆ ಗೊತ್ತಾಗ್ಬೇಕು ತಾನೆ. ನಮ್ಮ ಮಾವೇನು ಆಸ್ತಿ ಎಲ್ಲ ನನ್ನ ಹೆಸರು ಬರೆದವ್ರೆ. ನನ್ನ ಗಂಡನ ಮತ್ತೆ ತಗ ಒಳ್ಳೆಯದಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ನಮ್ಮ ಮಾವನ ಹತ್ರ ಒಳ್ಳೆಯವಳಾಗಬೇಕು. ಈಗ ಏನು ಮಾಡಲಿ? ನಮ್ಮ ಮಾವ ನೋಡ್ತಾ ಇರ್ತಾರ. ಮೊದಲು ನಾನು ಎಲ್ಲೆಲ್ಲಿ ಕ್ಯಾಮ್ರಾಗಳವ ನೋಡ್ಕೊಂಡು ಕೆಲಸ ಮಾಡೋಕೆ ಶುರು ಮಾಡ್ಕೊತೀನಿ ಇರು. ಮೊದಲು ಇಲ್ಲಿಂದನೇ ಶುರು ಮಾಡೋಣ. ಏಯ್ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ನೀವಿಬ್ರು? ಅಮ್ಮರೇ ಕೆಲಸ ಮಾಡೋಣ ಅಂತ ಬಂದ್ವಿ ಇಲ್ಲಿಗೆ. ಮೊದಲು ಕೆಲಸ ಮಾಡಿ, ಅದು ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದಲ್ಲ. ಸರಿ ಆಯ್ತಮ್ಮರೆ. ಏಯ್ ಇಲ್ಲಿ ನಿಂತ್ಕ. ಇಲ್ಲಿ ಏನು ಅಮ್ಮರೆ? ಇಲ್ಲಿ ಎಲ್ಲೇ ಸಿ ಕ್ಯಾಮ್ರಾ ಎಲ್ಲ ಮನೆಗೆ ಫಿಟ್ ಮಾಡ್ಸವ್ರೆ? ಯಾರು ಫಿಟ್ ಮಾಡ್ಸಿರೋದು? ಅದೇ ಮೊರೆ ನಮ್ಮ ಸಾಹೇಬ್ರು ಮಾಡ್ಸಿರ್ಬೇಕು. ಮನೆ ಪಾಪ ಯಾರು ಇರಲ್ವಲ್ಲ, ನೋಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಅವರೇ ಮಾಡ್ಸಿರ್ತಾರೆ ಅಂತ ಅನ್ನಿಸ್ತದೆ. ಹೌದಾ? ಇನ್ನು ಎಲ್ಲೆಲ್ಲಿ ಫಿಟ್ ಮಾಡೋರೆ ಸಿ ಕ್ಯಾಮ್ರಾನ? ಅಯ್ಯೋ ಮನೆನಾಗೆ ಒಂದ್ ಕಡೆ ನೋಡಿದ್ದೀನಿ, ಒಂದು 7-8 ಕಡೆ ನೋಡಿದ್ದೀನಿ ನಮ್ಮರೆ. ಹೌದಾ? ನಮ್ಮ ಮಾವನೇನೆ ಮತ್ತೆ ಫಿಟ್ ಮಾಡ್ತಿರ್ಬೇಕು ಅಂತ ಅನ್ನಿಸ್ತತೆ. ಅಮ್ಮರೆ ಅದಕ್ಕೆ ಮನೆಗಳರೆಲ್ಲ ಏನೇನು ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಅಂತಾನೆ ಮಾಡ್ಸವ್ರೆ ಅಂತ ಅನ್ನಿಸ್ತದೆ. ಸರಿ ಆಯ್ತು, ನೀನು ಕೆಲಸ ನೋಡ್ಕೊ ಹೋಗು. ಓಹೋ ಇಲ್ಲೇ ಸಿ ಕ್ಯಾಮ್ರಾ ಕಾಣಿಸ್ತೈತೆ. ಈ ಮೆಟ್ಲು ಹತ್ತದು ಇಳಿಯೋದು ಎಲ್ಲ ಕಾಣಿಸ್ತೈತೆ. ಈಗ ನಾನು ಏನಾದರೂ ನಾಟಕ ಮಾಡ್ಬೇಕಲ್ವಾ? ಅಪ್ಪ ಎಷ್ಟೊಂದು ಗಲೀಜಾಗೋಗ್ಬಿಟ್ಟೈತೆ. ಹಬ್ಬ ಮನೆನಾಗ ನಾನು ನೋಡ್ಕೊಳ್ದೆ ಇನ್ನು ಯಾರು ನೋಡ್ಕೊಳಕ್ಕಾಗ್ತೈತೆ? ನಾನೇ ನೋಡ್ಕೋಬೇಕಿನ್ನ. ಈಗ ಸಿ ಕ್ಯಾಮ್ರಾ ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ಅಯ್ಯೋ ಮನೆಗಳವ್ರು ಕ್ಲೀನೇ ಮಾಡಲ್ಲ, ನಾವೇ ಮಾಡ್ಬೇಕು ನಮ್ಮ ಮನೆ ಕೆಲಸನ. ಮಾವ ನೋಡ್ಬಿಟ್ಟು ಇವಾಗ ಅಯ್ಯೋ ನನ್ನ ಸೊಸೆ ಏನು ಇಷ್ಟೆಲ್ಲ ಕೆಲಸ ಮಾಡ್ತಾವಳಲ್ಲ ಅಂತ ನಮ್ಮ ಮಾವನೇ ದಂಗಾಗೋಗ್ಬಿಡ್ಬೇಕು. ಆ ಥರ ಮಾಡ್ತೀನಿ ನೋಡು. ಅಯ್ಯೋ ಕ್ಲೀನಿಂಗು. ಈ ಸಿ ಕ್ಯಾಮ್ರಾದಾಗೆ ವಾಯ್ಸ್ ಏನು ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ವಾಯ್ಸ್ ಏನು ಗೊತ್ತಾಗಲ್ಲ. ಈ ಲೋಪರ್ ನನ್ನ ಮಕ್ಳು ಅವರಲ್ಲ ಸುಮ್ಮನೆ ಇರಕ್ಕೆ ಬಿಡಕ್ಕಿಲ್ಲ. ಆಸ್ತಿ ಬಂತು ತಿನ್ಕೊಂಡು ಆರಾಮಾಗಿರೋಣ ಅನ್ನೋಷ್ಟೊತ್ತಿಗೆ ಏನೋ ನಾವು ನನ್ನ ಪಿನ್ನಿಕ್ಕಿತ್ತಾರೆ. ಹೆಂಗೋ ತಿನ್ಕೊಂಡು ಆರಾಮಾಗಿರೋಣ ಅಂದರೆ ಇನ್ನು ನಮ್ಮ ಮಾವಂಗೆ ಸುಮ್ಮನೆ ಕುಂತ್ಕೊಳ್ಳೋಕೆ ಆಗಕ್ಕಿಲ್ವಾ? ನಮ್ಮ ಮಾವಂಗೆ ಸುಮ್ಮನೆ ಕುಂತ್ಕೊಳ್ಳೋದು ಬಿಟ್ಬಿಟ್ಟು ಇದೇನಿದು ಎಲ್ಲನೂ ಸಿ ಕ್ಯಾಮ್ರಾಗಳು ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ನೋಡಕ್ಕ? ನಾನು ಮಾಡೋದಲ್ಲ, ಕೆಲಸದವ್ರು ಏನು ಮಾಡ್ತಾರೆ ಅಂತ ನೋಡೋಕ್ಕೆ. ನಮ್ಮ ಮಾವಂಗೆ ನನ್ನ ಮೇಲೆ ಒಂಚೂರು ಜಾಸ್ತಿ ಪಿರುತಿ ಬಂದ್ಬಿಟ್ಟು ಇನ್ನೂ ಒಂದು ಮನೆ ಎಕ್ಸ್ಟ್ರಾ ಬರ್ಕೊಟ್ಬಿಡ್ತಾರೋ ಏನೋ. ಅಮ್ಮರೇ ಇದೇನಮ್ಮರೇ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಕೊಡಿ ನಾನು ಮಾಡ್ತೀನಿ ಕೊಡಿ. ಸುಮ್ಮನೆ ಇಲ್ಲಿ ಬಾಯಿ ಮುಚ್ಕೊಂಡು ಕಳಿಸ್ಕೊತೀಯಾ ಇಲ್ಲಿಂದ? ನಾನು ಏನೋ ಮಾಡ್ತಾ ಇದ್ದೀನಿ ತಾನೇ, ಸುಮ್ಮನೆ ಹೋಗು ಇಲ್ಲಿಂದ. ಅಮ್ಮರೇ ಇಲ್ಲೆಲ್ಲ ನಾವು ಆಗಲೇ ಕ್ಲೀನ್ ಮಾಡ್ಕೊಂಡು ಹೋದ್ವಿ, ಕ್ಲೀನ್ ಮಾಡಿರೋದನ್ನೇ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀರಾ ನೀವು? ಅದೇ ನನ್ನ ಸ್ಪೆಷಾಲಿಟಿ, ಸುಮ್ಮನೆ ಹೋಗು. ಏ ಸುಬಕ್ಕ ಬಾಯ್ಲಿ, ಇಲ್ಲಿ ನೋಡಿ ಬಾಯ್ಲಿ, ಅಡುಗೆ ಮನೆಗೂ ಸಿ ಕ್ಯಾಮ್ರಾ ಹಾಕ್ಸ್ಬಿಟ್ಟವ್ರೆ. ಬಂದೆ. ಇಲ್ಲಿ ನಮ್ಮ ಮಾವ ನೋಡಿದ್ದಾಯ್ತು. ಈಗ ಲೊಕೇಶನ್ ಶಿಫ್ಟ್. ಇಲ್ಲಿ ಒಂದು ಅಲ್ಲ 2 ಸಿ ಕ್ಯಾಮ್ರಾವೇ. ನಂಗೆ ಇಷ್ಟ ದಿನ ನನ್ನ ಕಣ್ಗೆ ಬಿದ್ದಿರ್ಲಿಲ್ವಲ್ಲ ಈ ಸಿ ಕ್ಯಾಮ್ರಾಗಳು. ಗುಡ್ಸು ಎಂಥ ಸಾವುಕಾರ್ತಿ ಆದ್ರೂ ನನ್ನ ಹಣೆ ಬರೋದಕ್ಕೆ ಈ ಕಸ ಗುಡ್ಸೋದು ಮಾತ್ರ ತಪ್ಪಲಿಲ್ಲ. ಹಾಳಾದ ಫ್ಯಾಮಿಲಿ, ಸುಮ್ಮನೆ ನೆಮ್ಮದಿಗಿರಕ್ಕೆ ಬಿಡಲಿಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ನೆಮ್ಮದಿಗಿರೋಣ ಅನ್ಕೊಂಡೆ, ಎಲ್ಲದಕ್ಕೂ ಕಲ್ಲು ಹಾಕ್ಬಿಟ್ರು. ನಮ್ಮ ಮನೆ ಒಳ್ಳೆ ಬಿಗ್ ಬಾಸ್ ಮನೆ ಆಗೋಗ್ಬಿಟ್ಟೈತೆ. ಎಲ್ಲ ಕಡೆ ಸುತ್ತ ಸಿ ಕ್ಯಾಮ್ರಾ. ಏನು ಹಾಕ್ಸಿರ್ಬೋದು? ಏನು ಹಾಕಿಸ್ಲಿ ಬಿಡು. ಅಂತೂ ಇಂತೂ ನಮ್ಮ ಮಾವನ ಹತ್ರ ನಾನು ಒಳ್ಳೆದಾಗ್ಬಿಟ್ರೆ ಅಷ್ಟೇ ಸಾಕು. ಹಲೋ, ಹೇಳೆ. ಏನು ಮಾಡ್ಲ ಇನ್ನ? ಹಾಳಾದ ನನ್ನ ಮಗ ನಮ್ಮ ಮಾವಯ್ಯ ಅವನಲ್ಲ, ಮನೆ ತುಂಬ ಸಿ ಕ್ಯಾಮ್ರಾ ಹಾಕ್ಸ್ಬಿಟ್ಟವನೆ. ಕಣೆ. ಮನೆ ತುಂಬ ಸಿ ಕ್ಯಾಮ್ರಾ ಹಾಕ್ಸವನೆ. ಇನ್ನೇನು ಮಾಡಲಿ? ಆಸ್ತಿ ನನ್ನ ಹೆಸರು ಬರೋ ಗಂಟೆ ಆದ್ರೂ ಕ್ಲೀನ್ ಮಾಡಬೇಕಲ್ಲ. ಕ್ಯಾಮ್ರಾ ಎಲ್ಲೆಲ್ಲ ವಾಲಲ್ಲಿ ನಿಂತ್ಕೊಂಡು ಡೌ ಮಾಡ್ತಾ ನಿಂತೀವ್ನಿ. ಅಯ್ಯೋ ಎಷ್ಟು ದಿನ ಅಂತ ಹಿಂಗೆ ಆಯ್ತದೆ ಇರು. ಈ ಮನೆಯೆಲ್ಲ ಇವಾಗ ನನ್ನ ಹೆಸರುನಾಗೇನೇ ಐತೆ. ನಮ್ಮ ಮಾವ ಇಂತಾಗೆ ಒಬ್ಬಡೊತ್ತಾಗೆ ಒಳ್ಳೆದಾಗ್ಬಿಟ್ರೆ ನನ್ನ ಸಾಕು ಅಷ್ಟೇ. ಧ್ವನಿ ಏನು ಕೇಳಿಸ್ಕೊಳಕ್ಕಿಲ್ಲ, ಬರೀ ವಿಡಿಯೋ ಅಷ್ಟೇ, ಆಡಿಯೋ ಇರಕ್ಕಿಲ್ವಲ್ಲ. ಅದಕ್ಕೆ ನೀವು ಬೈಕೊಂಡು ಕೆಲಸ ಮಾಡ್ತಾ ಇವ್ನಿ. ನೋಡ್ಲಿ ಅಂತ ಕೆಲಸ ಮಾಡೋಕ್ಕಿಲ್ಲ, ಏನೂ ಇಲ್ಲ, ಮಣ್ಣು ಮಸಿ ಎಲ್ಲ ಮಾಡವ್ರೆ. ಆದರೂ ನಾಟಕ ಮಾಡ್ಬೇಕಲ್ವೇನೆ? ಸಿ ಕ್ಯಾಮ್ರಾದಾಗೆ ವಿಡಿಯೋ ಒಂದೇ ತಾನೇ ಕಾಣಿಸೋದು, ನಾವು ಮಾತಾಡೋದೆಲ್ಲ ಕೇಳಿಸ್ಕೊಳಕ್ಕಿಲ್ಲ ತಾನೇ? ಅದಕ್ಕೇನೆ ಬರೀ ನೋಡಲಿ ಅಂತ ಹೇಳ್ಬಿಟ್ಟು ಫೋನಾಗ ಮಾತಾಡ್ಕೊಂಡು ನಿಂತಾಗೆ ಸುಮ್ಮನೆ ಪಾರ್ಕ್ ಹಿಡ್ಕೊಂಡು ನಿಂತೀವ್ನಿ ಅಷ್ಟೇ. ಹೂನೇ ಬರ್ತೀನಿ. ಒಂದು 8-10 ಕಡೆ ಸಿ ಕ್ಯಾಮ್ರಾ ಹಾಕ್ಸ್ಬಿಟ್ಟವ್ ನಮ್ಮ ಮಾವಯ್ಯ. ಯಾಕೆ ಅಂತಾನೆ ಗೊತ್ತಿಲ್ಲ. ಅಡುಗೆ ಮನೆಗೆ ಬೇರೆ ಹಾಕ್ಸವನಂತೆ.
ಅಯ್ಯೋ ನನಗಂತ ತಲೆ ಕೆಟ್ಟೋಗ್ಬಿಟ್ಟೈತಪ್ಪ. ಇಷ್ಟು ದಿನ ಹೆಂಗೋ ನೆಮ್ಮದಿಗಿದ್ದೆ. ಆ ಕೆಲಸದೊಳು ಬಂದು ಹೇಳಿದ್ಲು ಕಣೆ, ಹಿಂಗೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸ್ಬಿಟ್ಟವ್ ನಮ್ಮ ಮಾವಯ್ಯ ಅಂತ. ಅದಕ್ಕೆ ಗೊತ್ತಾಗಿದ್ದು ನನಗೂನು. ಇಲ್ಲ ಅಂದಿರ ನನಗೆಲ್ಲಿ ಗೊತ್ತಾಗೋದು. ಅದಕ್ಕೆ ಹಿಂಗೆ ಪರ್ಕೆ ಹಿಡ್ಕೊಂಡು ನಿಂತಿರೋದು. ಇದೇನೆ ಎಂದು ಪರ್ಕೆ ಹಿಡ್ಕೊಂಡಿದ್ದೋಳು ಇವ ಅಮ್ಮ ಯಾಕೆ ಹಿಂಗೆ ಪರ್ಕೆ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡ್ತಾ ಇತ್ತಲ್ಲ ಇದು. ನಿನಗೆ ಗೊತ್ತಿಲ್ಲ, ದೊಡ್ಡ ಡೌರಾಣಿ. ಈಗ ಸಿ ಸಿ ಕ್ಯಾಮ್ರಾ ಹಾಕ್ಸೋರೆ ಅಂತ ಗೊತ್ತಾಯ್ತಲ್ವಾ, ನೀನು ಬೇಕಾದ್ರೆ ನೋಡು. ಅವಾಗಿಂದ ಕ್ಯಾಮ್ರಾಗಳು ಎಲ್ಲೆಲ್ಲವೋ ಅಲ್ಲಲ್ಲಿ ಮಾತ್ರ ಹೋಗೋಗಿ ಕೆಲಸ ಮಾಡ್ತಾವಳೆ. ಹೂನಲ್ವೇ, ಅವಳು ಯೋಗ್ಯತೆ ನನಗೆ ಗೊತ್ತಿಲ್ವಾ? ಖತರ್ನಾಕು. ನಿನಗೆ ಗೊತ್ತಿಲ್ದಿರೋ ವಿಷಯ ಏನು ಅಂತ ಹೇಳಿದ್ರೆ, ಬರೀ ಸಿ ಸಿ ಕ್ಯಾಮ್ರಾ ಅಲ್ಲ, ಇಲ್ಲಿ ನಾವು ಮಾತಾಡೋದು ಏನೇನು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೇಳಿಸ್ಕೊಳಂಗೆ ಮೈಕು ಹಾಕ್ಬಿಟ್ಟವ್ರಂತೆ. ಹೌದೇ? ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ನಮಗೋಸ್ಕರ ಅಲ್ಲ ಹಾಕ್ಸಿರೋದು ಸಿ ಸಿ ಕ್ಯಾಮ್ರಾನ. ಅವಳಿಗೋಸ್ಕರನೇ ನೀ ಹಾಕ್ಸಿರೋದು, ಏನೇನು ಮಾಡ್ತಾಳೆ ಅಂತ ತಿಳ್ಕೊಳಕ್ಕೆ. ಹೌದೇ? ನಾನು ಏನು ಅನ್ಕೊಂಡಿದ್ದೆ. ಅಯ್ಯೋ ತಗೋಬಿಡು. ಬೋಲಳ್ಳ ಆಡ್ತದೆ, ದೂರಾಂಕಾರ ಹಳ್ಳಿ ಹುಡುಗಿನಂತಲ್ವೇ, ಆದ್ರೂ ನೋಡಿ ಆ ಪಟ್ಟಿ ದೂರಾಂಕಾರ ಪಡ್ತಾಳೆ. ಎಂಟ ಮನೆಯಳಿ ಗೊತ್ತೇ, ಅವ್ರ ಅತ್ತೆನು ಗಂಡನೇ ನೀ ಮನೆಯಿಂದ ಈಚೆ ಕಡೆ ಕಕ್ಕವಳೆ ಅಂತ ಬಿಟ್ಟು ಕೂತಿರ ಕಿತ್ತೋದಳು ಅವಳು. ಹೌದೇ? ಅಷ್ಟು ಬಿಟ್ಟು ಕೂತವಳದು, ಬರೀ ಆಸ್ತಿ ಪಾಸ್ತಿ ಅನ್ಕೊಂಡು. ಅಯ್ಯೋ ಇವಳು ಈ ಮನೆ ಯಜಮಾನ ಅವ್ರ ಮಾವಯ್ಯ, ಅದು ಯಾವಾಗ ಅರ್ಥ ಮಾಡ್ಕಂತನೋ ಇವಳು ಯೋಗ್ಯತೆನ, ಅದು ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಂಡಾಗ ಅದಾದಾಗ ಅದಕ್ಕೇನೇನು ಅವ್ರ ಮನೆ ಬಿಟ್ಟೋಗಿದ್ದು. ಅದಕ್ಕೇನೇ ನೀ ಕಿತ್ತೋದಳು. ಬಾ ಸರಿಯಾಗಲಿ ಅವಳಿಗೆ. ನೀನೇನು ಮಾತಾಡಕ್ ಹೋಗ್ಬೇಡ, ಒಬ್ಬೊಬ್ಬಳು ಹೆಂಗನ ಮಾಡ್ಕೊಂಡ್ಲಿ ಬಾ. ಆಯ್ತು. ಇರೇ, ಇಲ್ಲೆಲ್ಲ ಕ್ಯಾಮ್ರಾದಾಗೂ ನೋಡಿದ್ದಾಯ್ತು. ಅಡುಗೆ ಮನೆಗೆ ಒಂಚೂರು ಹೋಗಿ ಫೋಸ್ ಹೊಡೆದ್ಬಿಟ್ಟು ಬರ್ತೀನಿ. ಈಗ ಕ್ಯಾಮ್ರಾದಾಗ ಚೆನ್ನಾಗಿ ಕಾಣಿಸ್ತಿರ್ತೀನಲ್ವಾ? ಯಾವ ಕಡೆ ಕ್ಯಾಮ್ರಾ ಇರೋದು? ಈ ಕಡೆ ಐತೆ. ಅಯ್ಯೋ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂಡು ಓಡಾಡಬೇಕು. ಅಯ್ಯೋ ಎಲ್ಲ ಮಾಡಬೇಕು. ಮಾತೇನು ಕೇಳಿಸಲ್ಲಲ್ವಾ, ಬರೀ ಆಕ್ಷನ್ ಅಷ್ಟೇ. ಅಯ್ಯೋ ನನಗಂತೂ ಸುಸ್ತಾಗ್ತಾಯ್ತಪ್ಪ. ಎಷ್ಟು ಅಂತ ಹೇಳ್ಬಿಟ್ಟು ಮಾಡಲಿ, ನಾನಂತೂ ಸುಸ್ತಾಗ್ತಾಯ್ತು ನನಗಂತೂ. ಯಾರೋ ಮಾಡಿತ್ತವ್ರೆ ಚೆನ್ನಾಗಿ ಅಡತ್ತ, ನಾನೇ ಮಾಡಿರೋದು ನಂಗೆ ಫೋಸ್ ಕೊಟ್ಕೊಂಡು ತಿನ್ನೋಣ ಅಂದರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಐತೆ. ಯಾವ್ದಾರ ಒಂದು 4 ಸಿ ಸಿ ಕ್ಯಾಮ್ರಾನ ಕಿತ್ತಾಕ್ಸ್ಬೇಕಲ್ಲ. ನಾನು ಎಲ್ಲಿ ಮನೆ ಕಡಿತೀನೋ ಅಲ್ಲಿ ಸಿ ಸಿ ಕ್ಯಾಮ್ರಾಗಳೆಲ್ಲ ಕಿತ್ತಾಕ್ಸ್ಬಿಡ್ಬೇಕು. ಈ ಮನೆಗೆ ಎಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ, ಎಲ್ಲಿ ಆಕ್ಟಿಂಗ್ ಮಾಡೋಕ್ಕಾಗಲ್ಲ. ಅಲ್ಲಿ ನೆಮ್ಮದಿ ಕುತ್ಕೊಂಡು ತಿನ್ಕೊಂಡನ ಇರಬೇಕು. ನಮ್ಮ ಮಾವ ನೋಡಲಿ ನನ್ನ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ದಿರೋ ಜಾಗ ಯಾವುದೈತೆ? ನೆಮ್ಮದಿ ಕುತ್ಕೊಂಡು ತಿನ್ಬೇಕಲ್ಲ ನಾನು. ಲೇ ಬಾರ ಇಲ್ಲಿ, ಏನೇ ಮಾಡ್ತಾ ಇದೀಯಾ? ಹೇಳಮ್ಮರೆ, ಈ ಮನೆಗೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಐತೆ ಅಂದಲ್ಲ, ಎಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಹೇಳು? ಅದೇ ನಮ್ಮರೆ ಅಲ್ಲಿ ಸುಧಾರಿಸ್ಕೊಂಡು ಕುತ್ಕೋತಿರಲ್ಲ, ರೆಸ್ಟ್ ರೂಮಾಗಿಲ್ಲ, ನಿಮ್ಮ ಬೆಡ್ರೂಮಾಗಿಲ್ಲ ಸಿ ಸಿ ಕ್ಯಾಮ್ರಾ. ಆಮೇಲೆ ಬಾಚ್ರೂಮ್ ಮನೆಗಳಾಗಿರಕ್ಕಿಲ್ಲ ಸಿ ಸಿ ಕ್ಯಾಮ್ರಾ. ಇನ್ನು ಎಲ್ಲ ಕಡೆ ಫಿಟ್ ಮಾಡಿಸ್ಬಿಟ್ಟವ್ರೆ. ಅಲ್ಲಿ ಮ್ಯಾಲ್ಗಡೆ ಇದಾಕೊಂಡು ಕೂತ್ಕೋತಾರಲ್ಲ ಬೀನ್ ಬ್ಯಾಗು, ಅಲ್ಲಿ ಇಲ್ಲ ಮರೆ. ಅಲ್ಲ ನನಗೆ ಗೊತ್ತಿರಲಿಲ್ಲ ಮನೆ ತುಂಬ ಸಿ ಸಿ ಕ್ಯಾಮ್ರಾ ಹಾಕ್ಸವ್ರೆ ಅಂತ. ನೀನು ನನಗೆ ಮೊದಲೇ ಹೇಳ್ಬೇಕು ತಾನೆ, ಮನೆ ತುಂಬ ಸಿ ಸಿ ಕ್ಯಾಮ್ರಾ ಹಾಕ್ಸವ್ರೆ ಅಂತ ಹೇಳ್ಬಿಟ್ಟು. ನನಗೇನು ಹೇಳ್ದಿದ್ದಂಗೆ ಇವಾಗ ಬಂದು ಹೇಳ್ತಾ ಇದೆಯಾ ಸಿ ಸಿ ಕ್ಯಾಮ್ರಾ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಬಿಡು ಆಯಿತು. ನನಗೇನು ಸಿ ಸಿ ಕ್ಯಾಮ್ರಾ ಹಾಕ್ಸಿರೋದಕ್ಕೇನು ಬೇಜಾರಿಲ್ಲ. ಪಾಪ ನೀವು ಕೂತ್ಕೊಳ್ಳೋಕ್ಕೂ ಆಗಿರಂಗೆ ಕೆಲಸ ಮಾಡಬೇಕಲ್ಲ ಅಂತಲೇ ನನಗೆ ಬೇಜಾರಾಗ್ತೈತೆ. ಅಯ್ಯೋ ಮೇಡಮರೇ ಪರವಾಗಿಲ್ಲ ಬಿಡಿ, ನಮಗೆಲ್ಲ ಕೆಲಸ ಮಾಡಿ ಅಭ್ಯಾಸ ಆಗೈತೆ. ಸರಿ ನೀನು ಕೆಲಸ ಮಾಡು, ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಮಲ್ಕತ್ತೀನಿ. ಆಯ್ತು. ಯಪ್ಪ ಇಂಥ ಮನೆಯಾಳಿ ಚಿಂಗ್ಚಾಂಗ್ನ ನಾನಂತನೂ ಎಲ್ಲೂ ನೋಡಿರಲಿಲ್ಲ ಬಿಡು. ಇಲ್ಲೇನೇ ನೋಡ್ತಿರೋದು ಇಂಥ ಚಿಂಗ್ಚಾಂಗ್ನ. ಅಲ್ಲ ನೆನ್ನೆ ಬೆಳಿಗ್ಗೆ ಗಂಟ ಸುಮ್ಮನಿದ್ಲು, ಈಗ ಸಿ ಸಿ ಕ್ಯಾಮ್ರಾ ಅಂದಿದ ತಕ್ಷಣ ಇಷ್ಟೊಂದು ಆಗೋಗ್ಬಿಟ್ಟವಳಲ್ಲ. ಸಾಹೇಬ್ರು ಫೋನ್ ಮಾಡಿ ಈ ಕಾಮಿಡಿ ಎಲ್ಲ ನೋಡು ಅಂತ ಹೇಳ್ಬಿಟ್ಟು ಹೇಳ್ಬೇಕು ಸಾಹೇಬ್ರಿಗೆ. ಚಿಕ್ಕ ಸಾಹೇಬ್ರಿಗೆ ಹೇಳಿದ್ರೆ ಎಲ್ಲ ನೋಡ್ತಾರೆ, ಇವಳು ಏನೇನು ಕಿಸಿತಾವಳಿಲ್ಲಿ ಅಂತ ಹೇಳ್ಬಿಟ್ಟು. ಅಪ್ಪ ಹೊಟ್ಟೆ ತುಂಬ ತಿಂದಿದ್ದಾಯ್ತು. ಇನ್ನೇನಿದ್ರು ಮನೆ ಕಳದೊಂದೇ ಬಾಕಿ, ನೆಮ್ಮದಿಯಾಗಿ ಮನೆ ಬಿಡ್ಬೋದು. ಸದ್ಯ ಇಲ್ಲಂತೂ ಯಾವ ಕ್ಯಾಮ್ರಾನು ಹಾಕ್ಸಿಲ್ವಲ್ಲ. ಕಿತ್ತೋದು ಜನ ಎಲ್ಲ ಕಡೆ ಕ್ಯಾಮ್ರಾಗಳು ಹಾಕ್ಸ್ಬಿಟ್ಟು ನಂದು ಟೆನ್ಷನ್ ಶುರು ಮಾಡ್ಬಿಟ್ಟವ್ರು ನನಗೆ. ಸುಮ್ಮನೆ ಮನೆ ಬಿಡೋಣ ಇವಾಗ. ನಾನಿಲ್ಲಿ ಮನೆ ಕಂಡ್ರದೇನೋ ಗೊತ್ತಾಗಲ್ಲ ಅಲ್ವಾ ಅವ್ರಲ್ಲಿ. ಅಂದ್ರೆ ಇವಳು ಬೆಳಗ್ಗೆ ಸಂಜೆ ಗಂಟ ಮನೆ ಕಣ್ಣೆ ಇರ್ತಾಳೆ ಅಂತ ಅನ್ಕೋಬಾರದು ನೋಡು. ಅದಕ್ಕೇನೆ ಸದ್ಯ ಅನ್ಕೊಳ್ಳಿಲ್ಲ ಅಂತಂದರೆ ಅಷ್ಟೇ, ನೀನೇ ಸಾಕು. ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡ್ತಾವಳು ನನ್ನ ಸೊಸೆ ಅಂತಲೇ ಅನ್ಕೋಬೇಕು. ಇಲ್ಲಿ ಬಂದು ಮನೆ ಕಂಡ್ರೂ ಯಾರಿಗೂ ಮನೆ ಕಂಡಿದ್ದೀನಿ ಅಂತ ಗೊತ್ತಾಗಬಾರ್ದು ಅಷ್ಟೇನೆ. ಅಪ್ಪ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟು ಆಮೇಕಿಂದ ಎದ್ದೋಳನ. ಆಮೇಲೆ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾವೋ ಅಲ್ಲೆಲ್ಲ ಶುರು ಮಾಡಿದ್ರಾಯ್ತು ನಾಟಕ ಮಾಡೋದನ್ನ. ಅಪ್ಪ ಮನಿಕಾ ಚೆನ್ನಾಗಿ ಮನಿಕಾ. ಇಲ್ಲೂ ಸಿ ಸಿ ಕ್ಯಾಮ್ರಾ ನೀನು ಫಿಟ್ ಮಾಡಿಸಿರೋದು ಮನಿಕಾ.